ಬ್ಯಾಕ್ ಟು ಡೇ 23 ಡಿಸಿಪ್ಲಿನ್ ಡೈರಿ ಆ್ಯಂಡ್ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಡೇ 21ಇಂದ ನಾನು ಮೂರು ದಿವಸ ಮಾಡೋಕ್ಕಾಗಿದ್ದಿಲ್ಲ ಬಿಕಾಸ್ ಆಫ್ ನಮ್ಮ ಊರಲ್ಲಿದ್ದಿಲ್ಲ ಮಂತ್ರಾಲಯ ಹೋಗಿದ್ವಿ ಆ್ಯಂಡ್ ರಿಯಲಿ ನಾವೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಎಲ್ಲ ನೋಡ್ತಾ ಇದ್ವಿ ಆ್ಯಂಡ್ ನಾನು ನೋಡಿದಾಗೆ ಭಾಳಷ್ಟು ಟ್ರೆಂಡ್ ಏನಂದರೆ ರಾಯರ್ ಕರ್ಸ್ಕೊಂಡಾಗ ರಾಯರ ಅಪ್ಪನೇ ಇಲ್ದಂಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಆ್ಯಂಡ್ ರಿಯಲಿ ಇದು ನಂದು ಇವತ್ತಲ್ಲಿ ಎಕ್ಸ್ಪೀರಿಯೆನ್ಸ್ ರಿಯಲ್ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಒಂದು ಟೈಮ್ ನಿಜ ಅನಿಸ್ಬಿಟ್ಟು ಅವತ್ತು ನಾವು ಹೋಗೋ ಟ್ರಿಪ್ ದಿವಸ ಒಂದು ಬೆಳಗ್ಗೆ ನಾವು ಡಿಸೈಡ್ ಮಾಡಿದ್ವಿ ಆ್ಯಂಡ್ ಸಂಜೆ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ದಾವಣಗೆರೆಯಿಂದಲೇ ಆ್ಯಂಡ್ ನಾವು ಟ್ರೈನು ಗೊತ್ತಿದ್ದಿಲ್ಲ ದಾವಣಗೆರೆಯಿಂದ ಇರುತ್ತೆ ಅಂತ ಸಡನ್ಲಿ ಗಾಟ್ ಕ್ಯಾನ್ಸಲ್ಡ್ ಆ್ಯಂಡ್ ಕ್ಯಾನ್ಸಲ್ ಆದ ತಕ್ಷಣ ನಾವು ಮತ್ತೆ ಏನು ಬಿಡು ಹೋಗೋದಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ಆ್ಯಂಡ್ ನಾವು ಮತ್ತೆ ಚಿತ್ರದುರ್ಗದಿಂದ ಒಂದು ಸಡನ್ನಾಗಿ ಟ್ರೈನ್ ಇತ್ತು ಆ್ಯಂಡ್ ಎಕ್ಸಾಕ್ಟ್ಲಿ ಟ್ರೈನ್ ಟೈಮಿಂಗ್ಸ್ ಬಂದುಬಿಟ್ಟು 5 o'clock ಇತ್ತು ಆ್ಯಂಡ್ ನಾವು ಚಿತ್ರದುರ್ಗಕ್ಕೆ 5 o'clock ಒಳಗೆ ರೀಚ್ ಆಗಬೇಕಿತ್ತು ಆ್ಯಂಡ್ ನಾವು ಹೋಗಿರೋದು 4:10ಗೆ 4:10 ಬಿಟ್ಟಿದ್ವಿ ಗೈಸ್ ಆ್ಯಂಡ್ ರಿಯಲಿ ಹೇಗೆ ಆಗಿದೆ ಅಂದರೆ ಅಲ್ಲಿ ಹೋಗೋಕ್ಕೆ ಆಗ್ತಾನೇ ಇಲ್ಲ. ಯಾಕಂದರೆ ಬಸ್ಸವರು ಒಂದು ಡೈರೆಕ್ಟ್ ಬಸ್ ಸಿಕ್ತು ಬಿಡಿ, ಆದರೆ ಬಸ್ಸವರು ನಾವೆಲ್ಲ ಭಾಳ ಕನ್ವಿನ್ಸ್ ಮಾಡಿ ಸರ್ ಜಲ್ದಿ 5 ಗಂಟೆಗೆ ಇರೋದ್ರಿಂದ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಫಾಸ್ಟ್ ಹೊಡೆಯೋಕೆ ಹೇಳಿದ್ರು. ಅವರು ಒಂದೇ ಹೇಳಿದ್ರು ತಡೆಯಪ್ಪ ನಿಮಗೆ ಹೇಗೆ ಹೋಗೋದು ಕರ್ಸ್ಕೋಬೇಕಂತಿದ್ರೆ ಹೇಗೆ ಬೇಕಾದ್ರೆ ಕರ್ಸ್ಕೊತಾರೆ ಆ್ಯಂಡ್ ನೀವು ನಿಜ ಪೇಷನ್ಸಿಂದ ಕಾಯಿರಿ ಅಂತೇಳಿ ಸ್ವಲ್ಪ ಅವರು ಅವ್ರನ್ನ ಆ್ಯಕ್ಚುಲಿ ಏನು ಆ ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕಿದ್ದು ಅವ್ರ ಹತ್ರ ಹೇಳೋದು ಬಿಟ್ಟು ಮತ್ತು ನಮ್ಮ ಕೈಯಲ್ಲಿ ಏನಿದ್ದಿಲ್ಲ. ನಾವು ಹೇಳಿದ್ವಿ ನೋಡಿ ಸರ್ ಈ ಥರ ಇದೆ, ಜಲ್ದಿ ನಮಗೆ 5 ಗಂಟೆ ಒಳಗೆ ರೀಚ್ ಮಾಡಿಸಿ ಅಂತ. ಅವರು ಹೇಳಿದ್ದು ನೀವು ಟ್ರಯಲ್ ಕರ್ಸ್ಕೋಬೇಕಂದ್ರೆ ಹೇಗೆ ಬೇಕಾದ್ರೆ ಕರ್ಸ್ಕೊತಾರೆ ತಾಳ್ಮೆಯಿಂದ ಇರಿ ಅಂತ. ನಾವು ಅದೊಂದು ಅವ್ರು ಒಂದು ಹೇಳಿದ್ದು ಒಂದು ಪಾಸಿಟಿವ್ ಫೀಲಿಂಗ್ ಹಂಗೆ ಕೂತ್ಕೊಂಡ್ರೆ ಇದ್ವಿ. ಆ್ಯಕ್ಚುಲಿ ಟ್ರೈನ್ ಕೂಡ 4:59ಗೆ ಜಲ್ದಿ ಬರೋದಿತ್ತು ಆ್ಯಂಡ್ ಟ್ರೈನ್ ಕೂಡ ನಾವು ಬಂದ ತಕ್ಷಣ ಲೇಟ್ ಆಗೋಯಿತು. ಹೇಗೆ ಒಬ್ರಿಗೆ ಏನೋ ಕರ್ಸ್ಕೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅದು ಹ್ಯಾಪನ್ ಆಗೇ ಆಗುತ್ತೆ. ಅದು ರಿಯಲಿ ನಾನು ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾ ಹಾಕೋದ್ರಿಂದ ಎಲ್ಲ ಏನೊಬ್ಬರು ನಾವು ಹೋಗೋದ ಮೇಲೆ ಡಿಪೆಂಡ್ ಇರುತ್ತೆ ಎಲ್ಲ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಇವತ್ತು ರಿಯಲೈಸ್ ಆಗಿರೋದ್ರಿಂದ ನಿಮ್ಮ ಜೊತೆಗೆಲ್ಲ ಇದು ಹೇಳ್ಕೊಂಡೆ ಆ್ಯಂಡ್ ನಾನು ಲಾಗ್ ಕೂಡ ಕಂಪ್ಲೀಟಾಗಿ ಮಾಡಿದ್ದೀನಿ ಆ್ಯಂಡ್ ಬನ್ನಿ ಲಾಗ್ ಅಂತೆಲ್ಲ ವಿಶ್ಲೇಷಣೆ ಹೇಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅದು ಕಂಪ್ಲೀಟಾಗಿ. ಎಕ್ಸಾಕ್ಟ್ಲಿ ನಾವು 4:10ಗೆ ಅಷ್ಟೊತ್ತಿಗೆ ಬಸ್ಸಲ್ಲಿ ಕೂತ್ಕೊಂಡಿದ್ವಿ ಆ್ಯಂಡ್ ನಾವು ಈಗ ಎರಡೂ ಕಡೆಗೆ ನೋಡ್ಕೊತ ಕೂತಿದ್ವಿ. ಟ್ರೈನ್ ಟೈಮಿಂಗ್ಸು ಬಸ್ ಟೈಮಿಂಗ್ಸ್ ಎರಡೂ ರೀಚ್ ಆಗ್ತೀವ ಇಲ್ಲ ಅದರಲ್ಲೇ ಡೌಟಲ್ಲೇ ಇತ್ತು. ಆ್ಯಕ್ಚುಲಿ ಚಿತ್ರದುರ್ಗಕ್ಕೆ 1 hour ಬೇಕು. ನಾವು ಕನ್ವಿನ್ಸ್ ಮಾಡಿರೋದ್ರಿಂದ ಡ್ರೈವರಿಗೆ ಜಸ್ಟ್ 40 minutesಲ್ಲಿ ರೀಚ್ ಮಾಡಿಸಿದ್ದಾರೆ ಆ್ಯಂಡ್ ರಿಯಲಿ ಆ ಮೂಮೆಂಟಲ್ಲಿ ನಮಗೆ ಇರೋದು ಒಂದೇ ಆಪ್ಷನ್, ನಾವು ಬಸ್ ಒಳಗಿದ್ದು ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಯಿತು ಅದನ್ನು ಮಾತ್ರ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ವಿ. ಯಾಕಂದರೆ ಬಸ್ಸಲ್ಲಿ ಡ್ರೈವರ್ ಹತ್ರ ಹೇಳ್ಕೊಂಡ್ರೆ ಮಾತ್ರ ನಾವು ಅವರು ಸ್ವಲ್ಪ ಜಲ್ದಿ ರೀಚ್ ಆಗ್ಬೋದಿತ್ತು. ಅದನ್ನು ಮಾತ್ರ ನಾವು ಹೇಳ್ಕೊಳಕ್ಕೆ ಸಾಧ್ಯ ಆಯಿತು ಆ ಮೂಮೆಂಟಲ್ಲಿ. ಅದನ್ನು ಬಿಟ್ಟರೆ ಅವ್ರು ಒಂದು ಸಮಾಧಾನ ಹೇಳಿದರು, ರಾಯಲ್ ಕರ್ಸ್ಕೊಳೋದಿಲ್ಲ ಹೇಗೆ ಗೊತ್ತಿಲ್ಲ ಕರ್ಸ್ಕೊತಾರೆ ಸಮಾಧಾನದಾಗಿರಿ ಅಂತ. ಅದನ್ನು ಹೇಳಿದ ತಕ್ಷಣ ನಾವು ಜಸ್ಟ್ ನಾವು ಪೀಸ್ ಆಗಿದ್ವಿ ಹೇಗಿದ್ರು. ಫೈನಲಿ 5:10 ಅಷ್ಟೊತ್ತಿಗೆ ಟ್ರೈನ್ ಬಂದು. ಆ್ಯಕ್ಚುಲಿ ಅದು 5 o'clockಗೆ ಬರ್ತಿತ್ತು ಟ್ರೈನು ಆ್ಯಂಡ್ ಇವತ್ತೇ 5:10 ಬಂದಿದೆ ಆ್ಯಂಡ್ ರಿಯಲಿ ಇಟ್ಸ್ ಅಬೌಟ್ ಮಂತ್ರಾಲಯಂ ರೋಡಿಂದ ನಾವು ಮಂತ್ರಾಲಯ ಸ್ವಾಮಿ ಮಠಕ್ಕೆ ಬಿಡೋಕ್ಕೆ 50 ರೂಪಾಯಿ ತೊಗೋತಾರೆ ಒಬ್ಬೊಬ್ಬರಿಗೆ. ಅಲ್ಲಿ ಆಟೋದಲ್ಲಿ ಎನಿ ಟೈಮ್ ಇರುತ್ತೆ, ಯಾವುದೇ ನೀವು ಟೈಮಿಂಗ್ಸ್ ಹೋದ್ರು ಜಸ್ಟ್ 50 ರೂಪಾಯಿ ಒಬ್ರಿಗೆ ತೊಗೊತಾರೆ. ಅಲ್ಲಿಂದ ನೀವು ಮಂತ್ರಾಲಯಕ್ಕೆ ರೀಚ್. ಅಲ್ಲಿ ರೀಚ್ ಆದ ತಕ್ಷಣ ದೇವರ ಅಂಗಳದಲ್ಲೇ ಎಲ್ಲರೂ ಮಲಗಿರ್ತಾರೆ ಭಾಳಷ್ಟು ಜನ. ನಾವು ಅಲ್ಲೇ ಮಲಗಿದ್ವಿ ಒಂದು 50 ರೂಪೀಸ್ ಚಾರ್ಜರ್ ತೊಗೊಂಡು ಆ್ಯಂಡ್ ಮಾರ್ನಿಂಗ್ ನಿಮಗೆ ಸುಪ್ರಭಾತ ಹಾಕಿ ಎಬ್ಬಿಸ್ಬಿಡ್ತಾರೆ. ಆ ಸುಪ್ರಭಾತ ಒಳಗೆ ನಾವು ಎದ್ದಬೇಕಂತೆ, ಇಲ್ಲಾಂದರೆ ಸ್ಟ್ರಿಕ್ಟ್ ಇದೆ ರೂಲ್ಸು. ಸುಪ್ರಭಾತ ಸಾಂಗ್ ಪ್ಲೇ ಮುಂಚೆನೇ ನಾವು ಎದ್ದಿರಬೇಕು. ಆಮೇಲೆ ರೀಚ್ ಆದ ತಕ್ಷಣ ಭಾಳಷ್ಟು ಜನ ಲಾಡ್ಜಲ್ಲೆಲ್ಲ ಹೇಳ್ತಾರೆ 500 ರೂಪಾಯಿ ಹೇಳ್ತಾರೆ ಒಬ್ಬೊಬ್ಬರಿಗೆ ಆ್ಯಂಡ್ ನಾವು ಅದಕ್ಕೆಲ್ಲ ಹೋಗೋಕ್ಕೆ ಹೋಗಿಲ್ಲ. ಇಸ್ ಟು ಕಾಸ್ಟ್ಲಿ ಫಾರ್ 1 day ಆ್ಯಂಡ್ ಅಲ್ಲೇ ಇನ್ಸೈಡ್ ಟೆಂಪಲಲ್ಲೇ ಜಸ್ಟ್ ಲಾಕರ್ 100 ರೂಪೀಸಲ್ಲಿ ಅವೈಲೇಬಲ್ ಇರುತ್ತೆ. 100 ರೂಪೀಸಲ್ಲಿ ನೀವು ಲಾಕರಲ್ಲಿ ಇಟ್ಟು ರೆಸ್ಟಬಲ್ ಹಾಲ್ ಇರುತ್ತೆ, ಅಲ್ಲಿ ನೀವು ರೆಸ್ಟ್ ಮಾಡ್ಬೋದು. ಮತ್ತು ಸ್ನಾನಕ್ಕೂ ಕೂಡ ಇರುತ್ತೆ. ನಾವು ಹೊರಗೆ ಒಬ್ಬರು ಅಜ್ಜ ಅವ್ರ ಮನೇಲಿ ಕರೆದಿದ್ರು ಆ್ಯಂಡ್ 70 ರೂಪೀಸ್ ಪರ್ ಪರ್ಸನ್ ತೊಗೊಂಡು ಜಸ್ಟ್ ಸ್ನಾನಕ್ಕೆ ಮತ್ತು ಲಗೇಜ್ ಇಡಕ್ಕೆ ಸಹ ವ್ಯವಸ್ಥೆ ಇತ್ತು. ನಾವು ಅಲ್ಲಿ ಹೋಗಿದ್ವಿ. ಅಲ್ಲ ಅಜ್ಜಿ ಬಿಸಿ ಬಿಸಿ ನೀರು ಒಲೆಯಲ್ಲಿ ಕಾಸು ಕೊಟ್ಟರು, ಅದು ನೀರು ಸ್ನಾನ ಮಾಡಿ ನಾವು ದೇವಸ್ಥಾನ ಕಡೆ ಹೊರಟಿದ್ವಿ. ಅಲ್ಲಿ ಮಾರ್ನಿಂಗ್ ಸ್ನಾನ ಮಾಡ್ಕೊಂಡೆಲ್ಲ ಪಂಜೆ ಮಾಡ್ಕೊಂಡು ಹೋಗ್ತಾ ಇರುವಾಗ ಒಂದು ಸಣ್ಣ ಬಂದು ಹಣೆಯಲ್ಲಿ ಗಂಧ ಹಚ್ಕೊಂಡು ಆ್ಯಂಡ್ ಗಂಧ ಹಚ್ಚುವಾಗ ನಮ್ಮ ಹತ್ರ ಚೇಂಜ್ ಇದ್ದಿಲ್ಲ. ಅವಾಗ ಹಚ್ಚುವಾಗ ಇಲ್ಲಿ ಹಣ ಬೇಡ ಫ್ರೀ ಹಚ್ಕೊಳ್ಳಿ ಅಂತ ಅಂದರು. ಆದರೆ ನಮಗೆ ಮನಸ್ಸು ಬರಲಿಲ್ಲ ಹಚ್ಚಕ್ಕೆ, ಯಾಕಂದರೆ ಅಷ್ಟು ಎಲ್ಲ ಇಷ್ಟು ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಅವರೆಲ್ಲ ಈ ಥರ ಎಲ್ಲ ಪಾಪ ಮಾಡ್ತಾಯಿದ್ರು. ಅದಕ್ಕೆ ನಾವು ಚೇಂಜ್ ಬೇಡ ಅಂತೇಳಿ ವಾಪಸ್ ಕೊಟ್ಟು ಬಂದ್ವಿ ಆ್ಯಂಡ್ ರಿಯಲಿ ನಿಯತ್ತು ದೇವರು ಕಾಪಾಡ್ತಾರೆ ಅಂದರೆ ಇದೇ ಒಂದು ಸತ್ಯ ಗೈಸ್. ಅಲ್ಲಿ ಮಾರ್ನಿಂಗ್ ಎಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ 120 ರೂಪೀಸಿಗೆ ಪರ್ ಪರ್ಸನಿಗೆ ಒಂದು 5 ಪ್ಲೇಸಸ್ ತೋರಿಸ್ತಾರೆ. ರಾಯರ ಮನೆ, ಪಂಚಮುಖಿ ರಾಯರ ವಾಸಿಸಿದ್ರು, ಅಲ್ಲೆಲ್ಲ ಜಪ ಮಾಡಿದ್ದು ಅದೆಲ್ಲ ಪ್ಲೇಸಸ್ನ ಜಸ್ಟ್ 120 ಫಾರ್ 1 ಪರ್ಸನಿಗೆ ತೊಗೊತಾರೆ. ಅದು ತೊಗೊಂಡು ನಾವು ಅದು ನೋಡೋಕೆ ಕೊಟ್ಟಿದ್ವಿ. ಇವತ್ತು ಬಿಟ್ಟಿದೆ ಯಾವುದು ಇದು, ಅದಕ್ಕೆ ನೋಡಿ ಗೊತ್ತಾಗಿದೆ ಕಣ್ಣೆಲ್ಲ.
ಸರ್ ನಾವೆಲ್ಲ 5 ಪ್ಲೇಸ್ ನೋಡಿ ಬರ್ತಾ ನಾವೆಲ್ಲ 5 ಜನ ಒಂಥರ ಜೊತೆಯಲ್ಲೇ ಇದ್ವಿ. ಆ್ಯಂಡ್ ನಾವೆಲ್ಲ ಒಂಥರ ಫ್ಯಾಮಿಲೀಸ್ ಥರ ಅವರೆಲ್ಲ ಅಣ್ಣವರೆಲ್ಲ ಪ್ರತಿ ಸತಿ ಬಂದಾಗ ಅವರೆಲ್ಲ ಪ್ರಸಾದ ಎಲ್ಲ ಕಟ್ತಿದ್ರಂತೆ ದೇವಸ್ಥಾನ ಹತ್ರ. ಮತ್ತು ನಮಗೂ ಗೊತ್ತಿದ್ದಿಲ್ಲ, ನಾವು ಅವ್ರ ಜೊತೆಗೆ ಸೇರಿಕೊಂಡು ದೇವಸ್ಥಾನ ಸ್ವಾಮಿ ಮಠದಲ್ಲಿ ಪ್ರಸಾದ ಪ್ಯಾಕಿಂಗಲ್ಲಿ ನಾವು ಭಾಗಿಯಾಗಿಕೊಂಡ್ವಿ. ಆ ಸೇವೆಯನ್ನು ಸಲ್ಲಿಸಿದ್ದು ನಿಜ ತೃಪ್ತಿಯಾಗಿ ಅನಿಸ್ತು. ಎಸ್ ಪ್ರಸಾದ ಎಲ್ಲ ಕಟ್ಕೊಂಡು ಬರ್ತಿರುವಾಗ ಗೈಸ್ ಅಲ್ಲೆಲ್ಲ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಸ್ಟೇಜ್ ಪ್ರೋಗ್ರಾಮಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಸರ್ ಕೂಡ ಬಂದಿದ್ದರು. ಆ್ಯಂಡ್ ಅವರ ಮಕ್ಕಳು ಎಲ್ಲರೂ ಬಂದಿದ್ರು, ವಿತ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಅದ್ರ ಜೊತೆಗೆ ನಾವು ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಮತ್ತೆ ಒಳಗೆ ಪಲ್ಲಕ್ಕಿ ಉತ್ಸವಕ್ಕೆ ಹೋಗಿದ್ವಿ. ನಾವೆಲ್ಲ ಪಲ್ಲಕ್ಕಿ ಉತ್ಸವ ಮುಗಿಸ್ಕೊಂಡು ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಹೊರಗೆ ಸಭಾಂಗಣದಲ್ಲೆಲ್ಲ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಮಾಡ್ಕೊಂಡು ನಮ್ಮದು ಟ್ರೈನ್ ಬೆಳಗ್ಗೆ 4 ಗಂಟೆ ಇರೋದ್ರಿಂದ ಎಕ್ಸಾಕ್ಟ್ 4 o'clock ಮತ್ತೆ ನೈಟ್ ಎದ್ದು ಮತ್ತೆ ರಾಯರದ 431ನೇ ಜನ್ಮದಿನಾಚರಣೆಯನ್ನು ನಾವು ಅಲ್ಲೆಲ್ಲ ಆಚರಿಸ್ತಾ ಇದ್ವಿ. ಅದನ್ನು ಆಚರಿಸ್ಕೊಂಡು ಮತ್ತೆ ನಾವು 4 ಗಂಟೆಗೆ ಬಸ್ ತಗೊಂಡ್ವಿ. ಗಾಬರಿನೇ ಬೇಡ ನೋಡಿ ಅಲ್ಲಿ ಹಾಗೆ ನಮ್ಮ ಕ್ವಾಡ್ಲೆ ಮುತ್ತಣ್ಣ ಅವ್ರ ಚಾನೆಲ್ Day 23 ಎಂಡ್ಸ್ ವಿತ್ ಮಂತ್ರಾಲಯ ಟ್ರಿಪ್. ಭಾಳಷ್ಟು ಜನ ನೋಡಿದ್ವಿ. ಇದೆ ನಾನು ಭಾಳಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇನ್ನಷ್ಟು ಭಾಳಷ್ಟು ಸ್ಟ್ರೇಂಜರ್ಸ್ನ ಮೀಟ್ ಆಗಿದ್ವಿ. ಅವರ ಜೊತೆಗೆಲ್ಲ ನಾವೆಲ್ಲ ಐಡನ್ ಪ್ಲೇಸಸ್ ಭಾಳಷ್ಟು ನೋಡಿದ್ವಿ. ಆ್ಯಂಡ್ ಇದನ್ನೆಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇಷ್ಟನ್ನೇ ಹೇಳ್ತಾ ಇವತ್ತಿನ ಮಂತ್ರಾಲಯ ಟ್ರಿಪ್ನ ನಿಮಗೆ ತೋರಿಸಿದೆ ಅಷ್ಟೇ. ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ಪು ಹೇಗೆ ನಮಗೆ ರಾಯರು ಹುಟ್ಟೋಗ್ಬೋದು ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಜಸ್ಟ್ ಅದು ಹೋಗಬೇಕು ಅಂತ ಇದ್ದರೆ ಹೇಗೆ ಬೇಕಾದರೂ ಹೋಗಿ ಅಲ್ಲಿ ಕರ್ಸ್ಕೊತಾರೆ ಅನ್ನೋದು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಆ್ಯಂಡ್ ಅದನ್ನು ರಿಯಾಲಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನನಗೆ ಆಗಿರೋದ್ರಿಂದ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ಎಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.